ಹಾಯ್, ವೆಲ್ಕಮ್ ಟು ಮೈ ವಿಡಿಯೋ. ಇವತ್ತು ನಾನು ಇನ್ನೊಂದು ವಿಧಾನದಲ್ಲಿ ಬೆಣ್ಣೆಯಿಂದ ತುಪ್ಪ ಮಾಡ್ತೀನಿ. ಆ ರೀತಿ ನಾನು ಹೇಳ್ತಾ ಇದ್ದೀನಿ. ನಾನು ಹೇಗೆ ಮಾಡ್ತೀನಿ ಆ ರೀತಿ ಅಷ್ಟೇ ನಾನು ತೋರಿಸ್ತಾ ಇರೋದು. ಫಸ್ಟು ನಾನು ಬೆಣ್ಣೆನ 1-2-3 ಸಲ ನೀರಿಂದ ಅದನ್ನು ವಾಶ್ ಮಾಡ್ತೀನಿ. ಏನಕ್ಕೆ ಅಂದರೆ ಅದರಲ್ಲಿ ಹುಳಿ ಅಂಶ ಏನಾದರೂ ಇದ್ದರೆ ಅದು ಕಡಿಮೆ ಆಗಲಿ ಅಂತ. ಡೈರೆಕ್ಟ್ ಹಾಕಿದರೆ ಮಜ್ಜಿಗೆ ಬೆಣ್ಣೆ ಮಾಡಬೇಕಾದ್ರೆ ಮಜ್ಜಿಗೆ ಮೊಸರನ್ನ 2-3 ದಿವಸ ಅದನ್ನು ಹಾಗೇ ಇಡಬೇಕು. ಹಾಗಾಗಿ ಅದರಿಂದ ಸ್ವಲ್ಪ ಹುಳಿ ಬರುತ್ತೆ ಬೆಣ್ಣೆ. ಹಾಗಾಗಿ ನಾನು 2-3 ಸಲ ವಾಶ್ ಮಾಡೋದು. ಆಮೇಲೆ ನಾವು ಒಂದು ಪಾತ್ರೆಗೆ ದಪ್ಪ ತಳವಾದಂಥ ಅಗಲವಾದಂಥ ಪಾತ್ರೆಯಲ್ಲಿ ಮಾತ್ರ ನಾವು ಮಾಡಬೇಕು. ತುಪ್ಪನ ಬೆಣ್ಣೆ ಹಾಕಿ ಈ ಥರ ಮಧ್ಯದಲ್ಲಿ ಕೈ ಆಡಿಸ್ತಾ ಇರಬೇಕು. ಅದು ಕರಗ್ತಾ ಏನಾಗುತ್ತೆ, ಆ ನೊರೆ ಇದೆಯಲ್ಲ ಅದೆಲ್ಲ ಹೋಗಿ ತಿಳಿಯಾದಂಥ ನೀರಿನ ಥರ ಎಣ್ಣೆ ಇರುತ್ತಲ್ಲ ಆ ರೀತಿ ಆಗುತ್ತೆ. ಅದು ನಿಮಗೆ ಮುಂದೆ ಪ್ರೋಸೆಸ್ ಗೊತ್ತಾಗುತ್ತೆ. ಮಧ್ಯದಲ್ಲಿ ನಾನು 1 ಸ್ಪೂನ್ನಿಂದ ಮಿಕ್ಸ್ ಮಾಡ್ತಾ ಇರ್ತೀನಿ. ಬಟ್ ನಾನು ಚೆಕ್ ಮಾಡ್ತಾ ಇರ್ತೀನಿ. ಇದನ್ನು ನಾನು ಒಂದು 20-25 ಮಿನಿಟ್ಸ್ ಮಾಡಿರ್ತೀನಿ ಸಿಮ್ಮಿಂದ. ಬಟ್ ನಾವು ಅಲ್ಲೇ ಇರಬೇಕಾಗುತ್ತೆ, ಇಲ್ಲಾಂದರೆ ತುಪ್ಪ ಸಿಯೋ ಅಂಥ ಚಾನ್ಸಸ್ ಆಗುತ್ತೆ. ಏಕೆಂದರೆ ಜಾಸ್ತಿ ಉರಿ ಕೊಟ್ಟರೆ ಕರೆಕ್ಟ್ ಹದದಲ್ಲಿ ಬರಬೇಕು ಅಂದರೆ ನಾವು ಸ್ವಲ್ಪ ಟೈಮ್ ನಾವು ಅದಕ್ಕೆ ಸ್ಪೆಂಡ್ ಮಾಡಲೇಬೇಕು. ನೋಡಿ, ಇವಾಗ ಮಿಕ್ಸ್ ಆ ಥರದ್ದೆಲ್ಲ ಇದೆಯಲ್ಲ ಅದೆಲ್ಲ ಹೋಗಬೇಕು. ನೋಡಿ, ಹಾಗೆ ಗಟ್ಟಿಯಾಗಿ ಬರ್ತಾ ಇದ್ದಿಲ್ಲ, ಅದು ಹೋಗಿ ಅದು ಎಣ್ಣೆ ಅಂಶ ನೀರಿನ ಅಂಶ ಬರುತ್ತೆ. ಆ ಥರ ನೋಡಿ ಎಷ್ಟು ತಿಳಿಯಾಗಿ ಬರುತ್ತೆ ಗೊತ್ತಾ. ನೀರು ಕಾಣಿಸುತ್ತಲ್ಲ ಅಷ್ಟೇ ತಿಳಿಯಾಗಿರುತ್ತೆ. ನೋಡಿ, ಚೆಕ್ ಮಾಡ್ತಾ ಇರಬೇಕು ಮಧ್ಯದಲ್ಲಿ. ಇವಾಗ ಬರ್ತಾ ಇದೆ ನೋಡಿ. ಯಾವಾಗಲೂ ನಾವು ಚೆಕ್ ಮಾಡ್ತಾ ಇರಬೇಕು. 2 ವಿಧಾನ ಇದೆ. ಇದೊಂದು ವಿಧಾನ, ಈಗ ಚೆಕ್ ಮಾಡೋದೊಂದು ವಿಧಾನ. ಇನ್ನೊಂದು ವಿಧಾನ ನಾನು ಮುಂದೆ ಹೋಗ್ತಾ ತಿಳಿಸ್ತೀನಿ. ಬಟ್ ಬೇರೆ ತುಪ್ಪ ಎಲ್ಲ ಸಿಗುತ್ತೆ. ಬಟ್ ನಾವು ತಿನ್ನೋ ಅಷ್ಟು ಇರೋ ತೃಪ್ತಿ ತಂದು ತಿನ್ನೋದ್ರಲ್ಲಿಲ್ಲ ಅನ್ನೋದು ನನ್ನ ಒಪಿನಿಯನ್ನು. ನಾವು ಬೆಣ್ಣೆ ಅಮ್ಮನ ಮನೆಗೆ ಹೋದಾಗ ಇಲ್ಲೇ ನಮ್ಮ ಮನೆಯವ್ರು ಬೇರೆಯವರು ಯಾರ ಹತ್ರನಾದರೂ ಊರುಗಳಿಂದ ಬರ್ತಾರಲ್ಲ ಅವ್ರ ಹತ್ರದಿಂದನಾದರೂ ತರಿಸ್ತಾರೆ. ಬಟ್ ನಾನು ತುಪ್ಪನ ತಂದು ತಿನ್ನೋದು ರೇರು. ನಾವು ತಿನ್ನೋ ಅಂಥ ಆಹಾರದಲ್ಲಿ ನಮಗೆ ತೃಪ್ತಿ ಅನ್ನೋದಿರಬೇಕು. ಇದಕ್ಕೇನಾದರೂ ಮಿಕ್ಸ್ ಮಾಡಿರ್ತಾರೆ, ಆ ಥರದ್ದೆಲ್ಲ ಇರಬಾರ್ದಲ್ವ. ಅದಕ್ಕೋಸ್ಕರ ನಾನೇ ಓನಾಗಿ ಮಾಡೋದು. ಬಟ್ ತುಪ್ಪ ಮಾಡೋದೇನು ಕಷ್ಟ ಅಲ್ಲ. ಪ್ರೊಸೀಜರ್ ಕರೆಕ್ಟಾಗಿರಬೇಕು. ಆ ಪ್ರೋಸೆಸ್ ಕರೆಕ್ಟಾಗಿ ನೀವು ನೋಡ್ಕೊಂಡ್ರೆ ಈಸಿಯಾಗಿರುತ್ತೆ. ನೋಡಿ, ಇವಾಗ ಹೆಚ್ಚು ಕಡಿಮೆ ಒಂದು 80-90% ಇದಾಗಿದೆ. ಬೊಬಲ್ ಈ ಥರ ಬರುತ್ತಲ್ಲ ಅದಾಗಿದೆ ಅಂತ ನೋಡಿ. ಅದಕ್ಕೇ ನಾನು ಇಷ್ಟು ಡೀಪಾಗಿ ನಾನು ಮಾಡೋದನ್ನು ತೋರಿಸ್ತಾ ಇರೋದು. ಒಂದು 20-25 ಮಿನಿಟ್ಸ್ ಆಗುತ್ತೆ. ಸ್ವಲ್ಪ ಸಿಮ್ಮಲ್ಲಿರಲಿ, ಜಾಸ್ತಿ ಉರಿ ಆಗಿಬಿಡಿ. ಈಗ ನೋಡಿ ಆಗ್ತಾಯಿದೆ ಈ ಥರ ಬಂದರೆ. ಬಟ್ ಅಗಲವಾಗಿರೋದು ದಪ್ಪಾಗಿರೋ ಪಾತ್ರೆನೇ ಇಡಬೇಕು. ಇಲ್ಲಾಂದರೆ ನೀವು ಚಿಕ್ಕದಾಗಿಟ್ಟರೆ ಮೇಲ್ಗಡೆ ಉಕ್ಕುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ತಳ ದಪ್ಪ ಇರಬೇಕು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಊರ ಕಡೆದು ಬೆಣ್ಣೆ. ಇದು ಹಸುವಿಂದು ಬೆಣ್ಣೆ. ಆ್ಯಕ್ಚುಲಿ ನಾನು ಇದಕ್ಕೇನು ಎಲ್ಲೋ ಹಾಕಿಲ್ಲ, ತುಪ್ಪನೇ ಆ ರೀತಿ ಬರುತ್ತೆ ನೋಡಿ. ಇವಾಗ ಕರಿಬೇವು ಹಾಕಿದ್ದೀನಿ, ಒಂದು 10 ಎಲೆನ ವಾಶ್ ಮಾಡಿ ಕರಿಬೇವು ಹಾಕಿದ್ದೀನಿ, 2 ವೀಳ್ಯದೆಲೆ ಹಾಕಿದ್ದೀನಿ. ಇಷ್ಟೇ ನಾನು ಹಾಕೋದು. ಇದನ್ನು ಜಾಸ್ತಿ ಯೂಸ್ ಮಾಡೋದು ನಾನು ದೇವರಿಗೆ ಮತ್ತು ಸ್ವೀಟ್ ಮಾಡೋದಕ್ಕೆ. ಆಮೇಲೆ ಬಳಸೋದು ಖಾಲಿ ಆದರೆ ಅಷ್ಟೇ ಇದನ್ನು ಯೂಸ್ ಮಾಡೋದು. ಹಾಗಾಗಿ ಜಾಸ್ತಿ ನಾನು ಮಸಾಲೆ ಏನೂ ಹಾಕಲ್ಲ. ಈಗಾಗಿದೆ, ಈಗ ನೋಡಿ, ಈಗ ಆಗಿದೆ ಅಂತ ಎಷ್ಟು ತಿಳಿಯಾಗಿದೆ. ಸ್ಟವ್ ಆಫ್ ಮಾಡಿ ಇದಕ್ಕಿಡಬೇಕು. ಅದೇ ಇದರಲ್ಲಿ ಇಡಬೇಡಿ ನೀವು, ಏಕೆಂದರೆ ಸಿಯೋ ಅಂಥ ಚಾನ್ಸಸ್ ಇರುತ್ತೆ. ಆ ಬಿಸಿ ಹಿಟ್ಟಿಗೆ ಒಂದು ಬಾಕ್ಸಿಗೆ ನೀಟಾಗಿ ಇಟ್ಕೊಳ್ಳಿ. ನೋಡಿ, ಇದು ಫಸ್ಟು ನಾವು ಯಾವಾಗಲೂ ಯೂಸ್ ಮಾಡೋದು ದೇವ್ರ ದೀಪಕ್ಕೇ. ನಾನು ಈ ರೀತಿ ತುಪ್ಪ ಮಾಡಬೇಕಾದ್ರೆ ಅದಕ್ಕೋಸ್ಕರ ಫಸ್ಟ್ ಅದಕ್ಕೇ ಇದು ಮಾಡೋದು. ನೋಡಿ ಎಷ್ಟು ಕ್ಲೀನಾಗಿ ನೀಟಾಗಿ ಬಂದಿದೆ ಅಂತ. ಈ ರೀತಿ ಬರಬೇಕು ಲಾಸ್ಟಿಗೆ. ಈಗ ಆಗಿದೆ ಅಂದರೆ ಬ್ರೌನ್ ಕಲರ್ ಬಂದಿದೆ ಅಂದರೆ ತುಪ್ಪ ಚೆನ್ನಾಗಾಗಿದೆ ಅಂತ. ಅದಕ್ಕೇ ಇದೊಂದು ಸ್ಕಿಪ್ನ ಆ್ಯಡ್ ಮಾಡಿದ್ದೀನಿ ನಾನು. ನೀವು ನಿಧಾನವಾಗಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಅಂಗಡಿಲಿ ಚೆನ್ನಾಗಿರುತ್ತೆ. ಬಟ್ ಇವಾಗೆಲ್ಲ ಎಲ್ಲದಕ್ಕೂ ಕಲಬೆರಕೆ ಮಿಕ್ಸಿಂಗ್ ಅನ್ನೋದು ಇದ್ದೇ ಇರುತ್ತೆ. ನಾವು ತಿನ್ನೋ ಊಟ ಯಾವಾಗಲೂ ರುಚಿಯಾಗಿರಬೇಕು, ಶುಚಿಯಾಗಿರಬೇಕು. ಇದು ನನ್ನ ಒಪಿನಿಯನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.